ನಮಸ್ಕಾರ. ಭಾರತೀಯ ರೈಲ್ವೆಯ ಇತಿಹಾಸದಲ್ಲಿ ಒಂದು ಹೊಸ ಕ್ರಾಂತಿಕಾರಿ ಅಧ್ಯಾಯ ಶುರುವಾಗ್ತಿದೆ. ಇದು ಬರೀ ಒಂದು ರೈಲಲ್ಲ, ಇದು ಭಾರತದ ತಾಂತ್ರಿಕ ಸಾಮರ್ಥ್ಯ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನ ಇಡೀ ಜಗತ್ತಿಗೆ ತೋರಿಸ್ತಿರೋ ಒಂದೇ ಭಾರತ್ ಸ್ಲೀಪರ್. ಬನ್ನಿ, ಈ ಅದ್ಭುತ ಪ್ರಯಾಣದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲ ನೋಟಕ್ಕೆ ಇದೇನು ಅಂತ ಅನ್ಸುತ್ತೆ. ಯಾವುದೋ 5 ಸ್ಟಾರ್ ಹೋಟೆಲಾ ಅಥವಾ ಹಳಿಗಳ ಮೇಲೆ ಹೋಗೋ ರಾಕೆಟಾ? ಸತ್ಯ ಮಾತು ಹೇಳಿದ್ರೆ ಇದು ಎರಡರ ಕಾಂಬಿನೇಷನ್. ಇದು ನಮ್ಮ ಹೆಮ್ಮೆಯ ಭಾರತದ ವಂದೇ ಭಾರತ್ ಸ್ಲೀಪರ್ ರೈಲು. ಹೌದು, ಈ ರೈಲು ಬರೀ ಒಂದು ವಾಹನ ಅಲ್ಲ, ಇದು ಭಾರತೀಯ ರೈಲ್ವೆ ತನ್ನ ಹೊಸ ಅಧ್ಯಾಯವನ್ನ ಹೇಗೆ ಬರಿತಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತ. ಒಂದು ಕಾಲ ಇತ್ತು, ನೆನಪಿದೆಯಾ? ಇಂಡಿಯನ್ ರೈಲ್ವೇಸ್ ಅಂದ್ರೆ ಲೇಟಾಗಿ ಬರೋ ಟ್ರೈನ್ಗಳು, ಸ್ವಚ್ಛತೆ ಇಲ್ಲದ ಬೋಗಿಗಳು ಮತ್ತೆ ಪದೇ ಪದೇ ಟೀಕೆಗಳು. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ವಂದೇ ಭಾರತ್ ಸ್ಲೀಪರ್ ಈ ಬದಲಾವಣೆಯ ಹೊಸ ಸಿಂಬಲ್. ಇದು ವೇಗ, ಸೌಕರ್ಯ ಮತ್ತು ಜಾಗತಿಕ ಮೆಚ್ಚುಗೆಯ ಪ್ರತೀಕ. ಅಷ್ಟೇ ಅಲ್ಲ, ನಮ್ಮ ಈ ತಾಂತ್ರಿಕ ಪ್ರಗತಿ ನೋಡಿ ಅಮೆರಿಕ, ಯುರೋಪ್ನ ಇಂಜಿನಿಯರ್ಗಳೇ ಶಾಕ್ ಆಗಿದಾರಂತೆ. ಒಂದು ಕಾಲದಲ್ಲಿ ಹಳೆಯದು ಅಂತ ಅನ್ಕೊಂಡಿದ್ದ ಅದೇ ಹಳಿಗಳ ಮೇಲೆ ಇಂಥ ಹೈ ಸ್ಪೀಡ್ ರೈಲು ಓಡ್ತಿರೋದು ನಮ್ಮ ಇಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿ. ಸರಿ, ಈಗ ಈ ಹೊಸ ರೈಲಿನ ಅತ್ಯಂತ ಪ್ರಭಾವಶಾಲಿ ಫೀಚರ್ಸ್ ಕಡೆ ಹೋಗೋಣ. ಅದೇ ಅದರ ವೇಗ ಮತ್ತು ಸ್ಥಿರತೆ. ಗಂಟೆಗೆ 180 ಕಿಲೋಮೀಟರ್. ನಮ್ಮದೇ ಹಳಿಗಳ ಮೇಲೆ ಟೆಸ್ಟಿಂಗ್ ಸಮಯದಲ್ಲಿ ಈ ಅದ್ಭುತ ವೇಗವನ್ನು ತಲುಪಿದೆ ಅಂದ್ರೆ ನಿಜಕ್ಕೂ ಇದೊಂದು ನಂಬಲಾಗದ ಸಾಧನೆ. ಆದರೆ ವೇಗಕ್ಕಿಂತನೂ ಹೆಚ್ಚು ಆಶ್ಚರ್ಯಪಡಿಸಿದ್ದು ಅದರ ಸ್ಥಿರತೆ. ಟೆಸ್ಟಿಂಗ್ ಟೈಮಲ್ಲಿ ಟ್ರೈನ್ 180 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದ್ರು. ಒಳಗೆ ಇಟ್ಟಿದ್ದ ಒಂದು ಗ್ಲಾಸಿನಿಂದ ಒಂದೇ ಒಂದು ಹನಿ ನೀರು ಕೂಡ ಚೆಲ್ಲಿಲ್ಲ ಅಂತೆ. ಇದು ಅದರ ಅದ್ಭುತ ಸ್ಟೆಬಿಲಿಟಿ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಒಂದು ಜೀವಂತ ಸಾಕ್ಷಿ. ಇದರ ಅರ್ಥ ಏನು ಗೊತ್ತಾ? ಇನ್ಮುಂದೆ ಪ್ರಯಾಣಿಕರು ಯಾವುದೇ ಅಲುಗಾಟ ಅಥವಾ ವೈಬ್ರೇಷನ್ ಇಲ್ಲದೆ ಆರಾಮಾಗಿ ಪ್ರಯಾಣಿಸ್ಬೋದು. ಆಯಾಸದ ದೀರ್ಘ ಪ್ರಯಾಣಗಳಿಗೆಲ್ಲ ಫುಲ್ ಸ್ಟಾಪ್. ಇನ್ನು ವೇಗ ಮತ್ತೆ ಆರಾಮದಾಯಕ ಪ್ರಯಾಣ ಅಷ್ಟೇ. ಹಾಗಾದ್ರೆ ಬನ್ನಿ, ಈ ರೈಲಿನ ಒಳಗೆ ಕಾಲಿಟ್ರೆ ಹೇಗಿರುತ್ತೆ ಅಂತ ನೋಡೋಣ. ಇದನ್ನೊಂದು 5 ಸ್ಟಾರ್ ಅನುಭವ ಅಂತ ಯಾಕೆ ಕರೀತಾರೆ ಅಂತ ತಿಳಿಯೋಣ. ಈ ಪೂರ್ತಿ ಟ್ರೈನ್ ಸಂಪೂರ್ಣವಾಗಿ ಹವಾನಿಯಂತ್ರಿತ, ಅಂದ್ರೆ ಫುಲ್ AC. ಇದರಲ್ಲಿ ಒಂದು ಫಸ್ಟ್ AC ಕೋಚ್, 4 ಸೆಕೆಂಡ್ AC ಮತ್ತೆ 11 ಥರ್ಡ್ AC ಕೋಚ್ಗಳಿವೆ. ಅಂದ್ರೆ ಒಟ್ಟಿಗೆ 823 ಜನ ಆರಾಮಾಗಿ ಪ್ರಯಾಣಿಸಬಹುದು. ಇಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರ ಸಣ್ಣ ಪುಟ್ಟ ಅಗತ್ಯಗಳಿಗೂ ಗಮನ ಕೊಟ್ಟಿದ್ದಾರೆ. ನಿಮ್ಮ ಸೀಟಿನ ಹತ್ರನೇ ಮೊಬೈಲ್ ಚಾರ್ಜ್ ಮಾಡೋಕ್ಕೆ USB ಪೋರ್ಟ್, ರಾತ್ರಿ ಹೊತ್ತು ಓದೋಕೆ ರೀಡಿಂಗ್ ಲೈಟ್, ಅಷ್ಟೇ ಯಾಕೆ ಅಟೆಂಡೆಂಟ್ನ ಕ್ರಿಯೋಕ್ಕೆ ಒಂದು ಬಟನ್ ಕೂಡ ಇದೆ. ಇಷ್ಟೇ ಅಲ್ಲ, ಪ್ರತಿ ಕೋಚ್ನಲ್ಲೂ ಶವರ್ ಸೌಲಭ್ಯವಿರೋ ಮಾಡರ್ನ್ ಬಯೋ ಟಾಯ್ಲೆಟ್ಗಳಿವೆ. ಜೊತೆಗೆ ಆಟೋಮ್ಯಾಟಿಕ್ ಡೋರ್ಸ್. ಹೀಗೆ ಪ್ರಯಾಣದ ಅನುಭವವನ್ನ ಇನ್ನಷ್ಟು ಉತ್ತಮಗೊಳಿಸೋಕೆ ಎಲ್ಲಾ ಸೌಕರ್ಯಗಳೂ ಇವೆ. ಸರಿ, ಇಷ್ಟೆಲ್ಲ ಸೌಲಭ್ಯಗಳ ಹಿಂದೆ ಇರೋ ಅಸಲಿ ಶಕ್ತಿ ಯಾವುದು? ಅದು ನಮ್ಮ ಮೇಡ್ ಇನ್ ಇಂಡಿಯಾದ ಪವರ್. ಇದರ ಇಂಜಿನಿಯರಿಂಗ್ ಬಗ್ಗೆ ಈಗ ನೋಡೋಣ. ಹೌದು, ಈ ರೈಲು ಆತ್ಮನಿರ್ಭರ ಭಾರತದ ಒಂದು ಹೆಮ್ಮೆಯ ಸಂಕೇತ. ನಮ್ಮ ಇಂಜಿನಿಯರ್ಗಳ ಕೌಶಲ್ಯ, ಪರಿಶ್ರಮ ಮತ್ತು ಹೊಸ ಆಲೋಚನೆಗಳಿಗೆ ಇದೊಂದು ಜೀವಂತ ಉದಾಹರಣೆ. ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅಂತ ಒಂದು ಸೂಪರ್ ಸ್ಮಾರ್ಟ್ ಟೆಕ್ನಾಲಜಿ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಟ್ರೈನ್ ಬ್ರೇಕ್ ಹಾಕಿದಾಗ ವೇಸ್ಟ್ ಆಗೋ ಎನರ್ಜಿಯನ್ನೇ ಮತ್ತೆ ಕರೆಂಟ್ ಆಗಿ ಕನ್ವರ್ಟ್ ಮಾಡಿ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಇದರಿಂದ ಟ್ರೈನ್ ಇನ್ನಷ್ಟು ಎಫಿಷಿಯೆಂಟ್ ಆಗಿ ಓಡುತ್ತೆ. ಇದರ ಜೊತೆಗೆ ಸೆಲ್ಫ್ ಪ್ರೊಪಲ್ಷನ್ ಟೆಕ್ನಾಲಜಿ, ಅಂದ್ರೆ ಇದಕ್ಕೆ ಸಪರೇಟ್ ಆಗಿ ಇಂಜಿನ್ ಬೇಕಿಲ್ಲ. ಪ್ರತಿ ಕೋಚ್ಗೂ ತನ್ನದೇ ಆದ ಪವರ್ ಇರುತ್ತೆ. ಇದರಿಂದಾನೇ ಟ್ರೈನ್ ಅಷ್ಟೊಂದು ಸ್ಮೂತ್ ಆಗಿ ವೈಬ್ರೇಷನ್ ಇಲ್ಲದೆ ಹೋಗೋದು. ಓಕೆ, ಈಗ ಎಲ್ಲರ ತಲೆಯಲ್ಲೂ ಬರೋ ಪ್ರಶ್ನೆ, ಈ ಟ್ರೈನ್ ಯಾವಾಗ ನಮ್ಮ ಸೇವೆಗೆ ಸಿಗುತ್ತೆ? ಭಾರತದ ಭವಿಷ್ಯಕ್ಕೆ ಇದರ ಕೊಡುಗೆ ಏನು? ನೋಡೋಣ ಬನ್ನಿ. ನಾವು ಯಾವಾಗ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು? ನೋಡಿ, ಡಿಸೆಂಬರ್ 2024ರಿಂದನೇ ಟೆಸ್ಟಿಂಗ್ ಶುರುವಾಗಿದೆ. ಎಲ್ಲ ಅಂದ್ಕೊಂಡಂತೆ ಆದರೆ ಮಾರ್ಚ್ 2025ರ ಹೊತ್ತಿಗೆ ಅಧಿಕೃತವಾಗಿ ಲಾಂಚ್ ಆಗಲಿದೆ. ಮತ್ತು ಇದರ ಮೊದಲ ಐತಿಹಾಸಿಕ ಪ್ರಯಾಣ ಮುಂಬೈನಿಂದ ದೆಹಲಿಗೆ ಇರಲಿದೆ. ಇಷ್ಟೆಲ್ಲ ಸೌಲಭ್ಯ ಇದೆ ಅಂದಲೇ ಟಿಕೆಟ್ ರೇಟ್ ಜಾಸ್ತಿ ಇರಬಹುದಾ ಅಂತ ಯೋಚನೆ ಮಾಡ್ತಿದ್ರೆ ಚಿಂತೆ ಬೇಡ. ರೈಲ್ವೆ ಮಂತ್ರಿಗಳ ಪ್ರಕಾರ ಇದರ ದರವನ್ನು ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಕೊಂಡು ನಿರ್ಧರಿಸಲಾಗುತ್ತೆ ಮತ್ತು ಹೆಚ್ಚು ಕಡಿಮೆ ರಾಜಧಾನಿ ಟ್ರೈನ್ ರೇಟಲ್ಲೇ ಇರಲಿದೆ. ಅಂದಾಗೆ ನಮ್ಮ ರೈಲ್ವೆಯ ಇನ್ನೋವೇಷನು ಇಲ್ಲಿಗೆ ನಿಂತಿಲ್ಲ ಗೊತ್ತಾ? ಭಾರತ ಈಗ ಝೀರೋ ಪೊಲ್ಯೂಷನ್ ಮಾಡುವ ಹೈಡ್ರೋಜನ್ ಟ್ರೈನ್ ಕೂಡ ರೆಡಿ ಮಾಡಿದೆ. ಅದು ಕೇವಲ ನೀರಿನ ಹಬೆಯನ್ನಷ್ಟೇ ಹೊರಗೆ ಬಿಡುತ್ತೆ. ಇದು ನಮ್ಮ ರೈಲ್ವೆಯ ಫ್ಯೂಚರ್ ವಿಷನ್ ತೋರಿಸುತ್ತೆ. ಹಾಗಾದ್ರೆ ವಂದೇ ಭಾರತ್ ಸ್ಲೀಪರ್ ಕೇವಲ ಒಂದು ಟ್ರೈನ್ ಅಷ್ಟೇ ಅಲ್ಲ ಅಲ್ವಾ? ಇದು ಬದಲಾಗ್ತಿರುವ ಭಾರತದ ಒಂದು ಪ್ರತಿಬಿಂಬ. ಇದರೊಂದಿಗೆ ನಮ್ಮ ಪ್ರಯಾಣದ ಭವಿಷ್ಯ
ಇನ್ನಷ್ಟು ವೇಗವಾಗಿ ಆರಾಮದಾಯಕವಾಗಿ ಆಗಲಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಇದೊಂದು ಹೊಸ యుగದ ఆరంభ అష్టే. ఈ కొత్త యుగం గురించి ఆలోచిస్తే నిజంగా రోమాంచనంగా ఉంది.